ಜಡ್ಜ್ ದೊಡ್ಡಬಳ್ಳಾಪುರ ಈ ಒಂದು ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ನಾವಿವತ್ತು ಟೌನ್ ಪೊಲೀಸ್ ಸ್ಟೇಷನ್ ದೊಡ್ಡಬಳ್ಳಾಪುರ ಎದುರುಗಡೆ ನಿಂತು ಎಲ್ಲರಿಗೆ ಒಂದು ಅವೇರ್ನೆಸ್ ನೀಡ್ತಾ ಇದ್ದೀವಿ. ಹೆಲ್ಮೆಟ್ ಇಲ್ಲದೆ ಸಾಕಷ್ಟು ಜನ ಈಗ ನಾವು ಎಲ್ಲ ನೋಡಿದ್ದೀವಿ. ಮೈಕೈಗೆ ಏನೇ ಪೆಟ್ಟಾಗಲಿ ಆಕ್ಸಿಡೆಂಟಲ್ಲಿ ವಿ ಹ್ಯಾವ್ 90% ಆಫ್ ಚಾನ್ಸಸ್ ಟು ಬಿ ಅಲೈವ್. ಒಂದು ತಲೆಗೆ ಪೆಟ್ಟಾದರೆ ಮಾತ್ರ 99% ಡೆತ್ ಕನ್ಫರ್ಮ್ ಅಂತಂದು ನಾವು ಸಾಕಷ್ಟು ಪ್ರಕರಣಗಳೀಗ ನಮ್ಮ ನ್ಯಾಯಾಲಯದಲ್ಲಿದೆ. 304A ಅಂತದೆ, 304A IPC ಅಂತಂದು ಆ ಪ್ರಕರಣಗಳು ನಮಗೆ ಭಾಳ ಏನೋ ಬೇಜಾರಾಗುತ್ತೆ ಅಂತ ಪ್ರಕರಣಗಳನ್ನು ನೋಡಿದಾಗ. ಆ ಫೋಟೋಸ್ ಅವ್ರ ಡೆತ್ ಫೋಟೋಸ್ ನೋಡಿದಾಗ ಮತ್ತು ವಿಟ್ನೆಸ್ ಬಂದಿರ್ತಾರೆ, ವಿಕ್ಟಿಮ್ ವಿಟ್ನೆಸ್ ಅಂತಂದರೆ ಹೆಂಡತಿ ಆಗಲಿ ಮಕ್ಕಳಾಗಲಿ ಬಂದು ವಿಟ್ನೆಸ್ ಹೇಳುವಾಗ ನಮಗೆ ಭಾಳ ತುಂಬ ಬೇಜಾರಾಗುತ್ತೆ. ಯಾಕಂತಂದರೆ ಒಂದೇ ಒಂದು ಸೇಫ್ಟಿ ಮೆಜರ್ಸ್ ಅಂದರೆ ಹೆಲ್ಮೆಟ್ ಇಲ್ಲದೆ ಅವನು ಒಂದು ವೆಹಿಕಲ್ ಡ್ರೈವ್ ಮಾಡಿದ್ದಕ್ಕೆ ಅದು ಕಾನ್ಸಿಕ್ವೆನ್ಸಸ್ ಡೆತ್ ಪಾಪ. ಈಗ ಈ ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಏನಾಗುತ್ತೆ, ಒಂದು ಸಲ ಡೆತ್ ಆದರೆ ಎಂಟೈರ್ ಫ್ಯಾಮ್ಲಿ ವಿಲ್ ಬಿ ಥ್ರೋನ್ ಆನ್ ಸ್ಟ್ರೀಟ್ಸ್ ವಿತೌಟ್ ಎನಿ ಫುಡ್, ನೋ ಶೆಲ್ಟರ್. ಪಾಪ ಅವನು ಈ ವಿಲ್ ಬಿ ದಿ ಓನ್ಲಿ ಅರ್ನಿಂಗ್ ಮೆಂಬರ್. ಒಂದು ಸಲ ಡೆತ್ ಆಗಿದ್ದ ಕೂಡಲೇ ಈ ಸೇಫ್ಟಿ ಮೆಷರ್ಸ್ ಫಾಲೋ ಆಗದೆ ಡೆತ್ ಆಗಿದ್ದ ಕೂಡಲೇ ಅವನು ಎಂಟೈರ್ ಕುಟುಂಬ ರೋಡಿಗೆ ಬರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತಂದು ಈ ಒಂದು ಸಪ್ತಾಹ ಒಂದು ರೋಡ್ ಸೇಫ್ಟಿ ಮೆಷರ್ಸಲ್ಲಿ ನಾನು ಮತ್ತು ನಮ್ಮ ಸೀನಿಯರ್ ಅಡಿಷನಲ್ ಸಿವಿಲ್ ಜಡ್ಜ್ ಪ್ರೀತಿ ಮೇಡಮ್ ಭಾಗವಹಿಸಿ ನಮ್ಮ ಒಂದು ಅಂಬರೀಷ್ ಗೌಡ ಅವ್ರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ರೀತಿ ಎಲ್ಲರಿಗೂ ಹೆಲ್ಮೆಟ್ ವಿತರಣೆ ಮಾಡಿದ್ದೀವಿ. ಈಗ ನಮಗೆ ಸ್ವಲ್ಪ ಸಂತೋಷ, ಯಾಕಂತಂದರೆ ಎಲ್ಲರಿಗೂ ಅವೇರ್ನೆಸ್ ಮೂಡ್ತಾ ಇದೆ ಸಾಕಷ್ಟು. ಈಗ 70% ದೊಡ್ಡಬಳ್ಳಾಪುರದಲ್ಲಿ ವಿತೌಟ್ ಹೆಲ್ಮೆಟ್ ಯಾರೂ ಬರ್ತಾ ಇಲ್ಲ ರೋಡಿಗೆ. ಸೊ ಇದೆಲ್ಲ ಈ ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಿದ್ದರಿಂದ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು. ಮೊನ್ನೆ ಸಾಹೇಬರು ಗಾಂಧಿ ಸಾಹೇಬರು ನಮ್ಮ ಜಡ್ಜ್ ಸಾಹೇಬರು ಕರೆದು ಚೇಂಬರ್ಗೆ ಕರೆದು ಒಂದು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದರು. ಈಗಾಗಲೇ ನಾವು ಜನವರಿ 1ರಿಂದ ಹೆಲ್ಮೆಟ್ ಕಡ್ಡಾಯ ಅಂಥೇಳಿ ಪ್ರೋಗ್ರಾಮ್ ಮಾಡಿ ಎಲ್ಲ ಕಡೆ ಜಾಥಾ ಮಾಡಿ ಮತ್ತು ಫಸ್ಟು ರೋಸ್ ಕೊಟ್ವಿ ಮತ್ತು ಹೆಲ್ಮೆಟ್ ಕೂಡ ಫ್ರೀಯಾಗಿ ಒಂದಷ್ಟು ಸಾಂಕೇತಿಕ ವಿತರಣೆ ಮಾಡಿದ್ವಿ. ಅದಾದಮೇಲೆ ಈಗೊಂದು 150ರಿಂದ 170 ಕೇಸ್ ಹಾಕಿದ್ವಿ 5-6 ದಿವಸದಲ್ಲಿ. ಸುಮಾರು ಜಾಗೃತಿ ಮೂಡಿದೆ. ಇವತ್ತು ಕೂಡ ಸಾಹೇಬ್ರ ನೇತೃತ್ವದಲ್ಲಿ ಸುಮಾರು ಒಂದು 50 ಹೆಲ್ಮೆಟ್ಟು, ಕೆಲವರು ಫೈನ್ ಹಾಕಿದೆ, ಕೆಲವರು ಹೆಲ್ಮೆಟ್ ತೊಗೊಂಡೋಗಿದ್ದಾರೆ. ಇದೇ ರೀತಿ ಎಲ್ಲರೂ ಇದನ್ನು ಒಂದು ಮಾದರಿಯಾಗಿ ತೊಗೊಂಡು ಎಲ್ಲ ಹೆಲ್ಮೆಟ್ ಧರಿಸಿ ಸೇಫಾಗಿರಬೇಕು ಅಂತ ಕೇಳ್ಕೊಳ್ತಾರೆ. ಧನ್ಯವಾದ. ಮತ್ತು ಡ್ರೈವಿಂಗ್ ಲೈಸೆನ್ಸು ಮತ್ತು ಈ ಮಕ್ಕಳಿಗೆ ಗಾಡಿ ಓಡಿಸೋದಕ್ಕೆ ನಾವು ಕೊಡೋದ್ರಿಂದ ತುಂಬ ಸಮಸ್ಯೆಗಳಾಗ್ತಾಯಿದೆ. ಮತ್ತು ನಾವು ದಿನ ಪ್ರಕರಣಗಳು ನೋಡ್ತಾ ಇದ್ದೀವಿ. ಇಡೀ ಕುಟುಂಬ ಬೀದಿಗೆ ಬರುತ್ತಾ ಇದೆ ಈ ರೋಡ್ ಆಕ್ಸಿಡೆಂಟಿಂದ. ಅದಕ್ಕೋಸ್ಕರ ಈ ಪೊಲೀಸು ಮತ್ತು ನ್ಯಾಯಾಲಯ ಮತ್ತು ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಎಲ್ಲ ಸೇರಿ ನಾವು ಈ ಜನರಿಗೆ ಈ ಅವೇರ್ನೆಸ್ ತಲುಪಿಸ್ಬೇಕು. ಹೌದು, ನಮ್ಮ ಜೀವ ಇದ್ದರೆ ನಮ್ಮ ಜೀವನೇ ಹೋದರೆ ಯಾವ ಜೀವನನೂ ಇರಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನಮ್ಮ ಸಾಹೇಬರುಗಳು ಈ ಲೋಕಾದಾಲತಲ್ಲಿ ಸುಮಾರು ಈ ಥರ ಪ್ರಕರಣಗಳು ನ್ಯಾಯಾಲಯದಲ್ಲಿ ನೋಡಿ ಆ ಶಿಕ್ಷೆ ಕೊಡೋಕ್ಕೂ ಈ ಕಡೆಯವ್ರಿಗೂ ತಪ್ಪಿರುತ್ತೋ ಈ ಕಡೆ ತಪ್ಪಿರುತ್ತೋ ನಾವು ನೋಡಿದಲ್ಲ ಕಣ್ಣಾಗಿ. ಬಟ್ ಅದು ಜೀವ ಹೋಗುತ್ತೆ. ಅವ್ರ ಮನೆಯವರೆಲ್ಲ ಬಂದು ಆ ಸಾಕ್ಷಿ ಹೇಳೋದು 5 ವರ್ಷದ ಹಿಂದೆ ಆಗಿರೋ ಪ್ರಕರಣಕ್ಕೆ ಅಳ್ತಾ ಇರ್ತಾರೆ ಬಂದು, ನನ್ನ ಗಂಡ ಸತ್ತ, ನನ್ನ ಮಗ ಸತ್ತ. ಆ ಥರ ಆಗೋದು ಬೇಡ, ನಮ್ಮ ಜೀವ ನಮ್ಮನ್ನು ಉಳಿಲಿ ಅಂತೇಳಿ ನಾವು ಈ ರೋಡ್ ಟ್ರಾಫಿಕ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ತಾವು ಜಾಗ್ರತೆಯಿಂದ ಡ್ರೈವಿಂಗ್ ಲೈಸೆನ್ಸು, ವಿಮಾ ಮತ್ತು ಮೇಜರ್ ಆಗಿರೋ ಗಾಡಿ ಓಡಿಸಿ ಮತ್ತು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲಿ ಅಂತ ಹೇಳ್ತಾ ನಾವು ನ್ಯಾಯಾಲಯದ ಪರವಾಗಿ ಮತ್ತು ವಕೀಲ ಸಂಘದ ಪರವಾಗಿ ಮತ್ತು ಆರಕ್ಷಕರ ಪರವಾಗಿ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ನಿಮ್ಮ ಜೀವ ಯಾವಾಗಲೂ ನಿಮ್ಮ ಕೈಲಿರಲಿ, ನಿಮ್ಮ ಜೀವ ಯಾವಾಗಲೂ ಉಳಿಲಿ ಅಂತ ನಾವು ಬಯಸ್ತೀವಿ.